में मिस अरा घोड़ा के बारे में थोड़ी सी जानकारी करेंगे. अरा घोड़ा ಕುದುರೆಗಳು ನನಗೆ ಗೊತ್ತಿರೋಗೆ ಎಷ್ಟು ಬಣ್ಣಗಳಿದೆ? ಯಾವ್ಯಾವು? ಬಿಳಿ ಕಂದು ಬಣ್ಣ ಅಲ್ವೇನಪ್ಪ. ಆದ್ರೆ ಇಲ್ಲಿ ಅರ ಗೋಡ, ಅರ ಅಂದ್ರೆ ಏನು? ಹಸಿರು. ಅರ ಅಂದ್ರೆ ಏನಪ್ಪ? ಹಸಿರು. ಎಂತ ಕುದುರೆ ತೋರಿಸ್ತೀವಿ ನಾವು? ಹಸಿರು ಕುದುರೆ. ಅರ ಅಂದ್ರೇನು? ಹಸಿರು. ಅರ ಗೋಡ ಅಂದ್ರೆ ಕುದುರೆ. ಗೋಡ ಅಂದ್ರೆ ಏನಪ್ಪ? ಕುದುರೆ. ಎಂತ ಗೋಡ? ಹಸಿರು ಗೋಡ. ಹಸಿರು ಕುದುರೆ ಇರುತ್ತಾ? ಇರಲ್ಲ. ಆದ್ರೂ ಕೂಡ ನಾವಿಲ್ಲಿ ಎಂತ ಕುದುರೆಯನ್ನು ತೋರಿಸ್ತೀವಪ್ಪ? ಹಸಿರು ಕುದುರೆ. ಇದಕ್ಕೆ ಯಾವ ಬಣ್ಣ ಅಂತಾರೆ? ಹಸಿರು. ಅದೇ ಇದಕ್ಕೆ ಪೀಲಾ. ಏನಂತಾರಪ್ಪ? ಪೀಲಾ. ನಾವಿಲ್ಲಿ ಎರಡು ಕಲರ್ನ ನೋಡಿದ್ವಿ. ಹಸಿರು ಕುದುರೆ ಎಲ್ಲೂ ಕೂಡ ಇರ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೂ ಕೂಡ ನಾವಿಲ್ಲಿ ಯಾವ ಕುದುರೆನ ತೋರಿಸ್ತೀವಪ್ಪ ನಿಮಗೆ? ಹಸಿರು ಕುದುರೆನ ತೋರಿಸ್ತೀವಿ. ಇದಕ್ಕೆ ಏನಂತಾರಪ್ಪ? ಇದು ಹಸಿರಿಲ್ಲ, ಮತ್ತೆ ಬ್ಲಾಕ್ ಕುದುರೆ, ಕಂದು ಬಣ್ಣ. ಶಬ್ದಾರ್ಥ ಬನ್ನಿ. ಬಾದುಷಃ. ಬಾದುಷಃ ಅಂತ ಯಾರಿಗೆ ಕರಿತೀವಿ ನಾವು? ಸಾಮ್ರಾಟ್, ಚಕ್ರವರ್ತಿ, ರಾಜ. ಯಾರಪ್ಪ? ಚಕ್ರವರ್ತಿ ಅಥವಾ ರಾಜ, ಇವರಿಗೆ ಬಾದುಷಃ ಅಂತ ಕರಿತೀವಿ. ಹಾಗಾದ್ರೆ ರಾಣಿಗೆ ಏನಂತ ಕರಿತೀವಿ? ಬೇಗಂ. ಬಾದುಷಃ ಯಾರಪ್ಪ? ರಾಜ. ಬೇಗಂ ಅಂದ್ರೆ ರಾಣಿ. ಬಾದುಷಃ. ಈತ ಯಾರು? ರಾಜ. ರಾಣಿಗೆ ಏನಂತ ಕರಿತೀವಿ? ಬೇಗಂ. ರಾಣಿಗೆ ಬೇಗಂ ಅಂತ ಕರಿತೀವಿ. ಶಾಹಿ. ಬಾದುಷಹೋಂಕ, ಬಾದುಷಹೋಂಕ. ಶಾಹಿ ಬಾಗ್ ಅಂತಲೂ ಕೂಡ ಕರಿತೀವಿ. ಉದ್ಯಾನವನ. ಏನಂತೀವಪ್ಪ? ಉದ್ಯಾನವನ ಅಥವಾ ಬಗೀಚೆ, ತೋಟ. ಏನಪ್ಪ? ರಾಜ ಓಡಾಡ್ತಕ್ಕಂಥ ಒಂದು ತೋಟ. ಶಾಹಿ ಬಾಗ್, ರಾಜ್ಯೋದ್ಯಾನ, ರಾಜ್ಯೋದ್ಯಾನ. ವೃಕ್ಷ, ಪೇಡ್ ಅಥವಾ ಮರ. ಗಾಸ್, ಗಾಸ್ ಅಂದ್ರಪ್ಪ? ತಿನ್ಕ ಅಂದ್ರೆ ಪುಟ ಕರಿಕೆ ಹುಲ್ಲುಗಳು. ಈ ಕರಿಕೆ ಹುಲ್ಲುಗಳಿಗೆ ಏನಂತ ಕರಿತೀವಪ್ಪ? ಗಾಜ್ ಅಂತ ಕರಿತೀವಿ. ಸೈರ್, ಭ್ರಮಣ್ ಅಂದ್ರೆ ಓಡಾಡ್ತಕ್ಕಂಥದ್ದು. ಗುನ್ನ ಪಿರ್ನ, ಆ ಕಡೆ ಈ ಕಡೆ ಓಡಾಡೋದು. ಶಕ್ಲ್, ಮುಖ. ಶಕ್ಲ್ ಅಂದ್ರಪ್ಪ? ಮುಖ ಅಥವಾ ಚಹರೆ. ಅಟಾಸ್, ಡೇಡ್, ಅಸಂಗತ್. ಸಂಗತಿಗೆ ವಿಲೋಮ ಶಬ್ದ असंगत. जहापहान बादशाहों के लिए संबोधन, ರಾಜನಿಗೆ ರೆಸ್ಪೆಕ್ಟ್ ವರ್ಡ್. ಈಗ ಪುಟ ನೀನ್ ಬಾ ಅನ್ನೋದಕ್ಕಿಂತ ಅಪಾಯೇ ಇದರ ಆಯಿ ಅಂತ ಕರಿತೀವಿ. ನೀವು ಬನ್ನಿ, ನೀನ್ ಬಾ ಅಂತ ಕರೆಯೋದಕ್ಕೂ ನೀವು ಬನ್ನಿ ಅಂತ ಕರೆಯೋದಕ್ಕೂ ವ್ಯತ್ಯಾಸ ಇದೆ. ನಾವೆಲ್ಲರಿಗೂ ನೀನು ಅಂತ ಕರೆಯಲ್ಲ, ಎಲ್ಲರಿಗೂ ನೀವು ಅಂತ ಕರೆಯಲ್ಲ. ಕೆಲವರಿಗೆ ರೆಸ್ಪೆಕ್ಟ್ ವರ್ಡ್ ಅನ್ನು ನಾವು ಬಳಸ್ತೀವಿ. ಜಹಾಪಹಾನ್ ಅಂದ್ರೇನಪ್ಪ? ರಾಜನಿಗೆ ಕರೀತಕ್ಕಂಥ ಒಂದು ವರ್ಡ್, ಸಂಬೋಧನೆ ಮಾಡ್ತಕ್ಕಂಥ. ಸಟೀಕ್, ಬಿಲ್ಕುಲ್ ಟೀಕ್, ಸರಿಯಾಗಿರ್ತಕ್ಕಂಥದ್ದು. ನಿಜವಾಗ್ಲೂ ಹೇಳ್ತೀವಿ, ಇಲ್ಲ ಇದು ಸರಿ ಇಲ್ಲ ಅಂತ ವಾದ ಮಾಡ್ತೀವಿ. ಸರಿ. ಮುಷ್ಕಿಲ್, ಕಠಿಣ್, ಬಹಳ ಕಷ್ಟವಾಗೋದು. ಎಲ್ಲವೂ ಸರಳ ಆಗಲ್ಲ, ಎಲ್ಲವೂ ಕೂಡ ಕಷ್ಟನೂ ಕೂಡ ಆಗಲ್ಲ. ಮುಷ್ಕಿಲ್ಗೆ ಕಠಿಣ್ಗೆ ವಿಲೋಮ ಶಬ್ದ ಸರಲ್. ಕಠಿಣ್ಗೆ ವಿಲೋಮ ಶಬ್ದ ಏನಪ್ಪ? ಸರಲ್. ಕೋಜ್, ತಲಾಶ್ ಅಥವಾ ಕೋಜ್, ತಲಾಶ್ ಅಥವಾ ಢೂಂಢನ, ಹುಡುಕೋದು, ಸಂಶೋಧನೆಯನ್ನ ಮಾಡ್ತಕ್ಕಂಥದ್ದು. ಆಸಾನ್, ಸರಲ್. ಇಲ್ಲೇ ಇದೆ ವಿಲೋಮ ಶಬ್ದ. ಕಠಿಣ್ಗೆ ವಿಲೋಮ ಶಬ್ದ ಸರಲ್. ಕಠಿಣ್ಗೆ ವಿಲೋಮ ಶಬ್ದ ಏನಪ್ಪ? ಸರಲ್. ಕಠಿಣ ಅಂದ್ರೆ
ವಿಶೇಷ. ನಾವು ಖೂಬ್ಸೂರತ್ ಅಂತೀವಿ, ಸೂರತ್ ಅಂತ ಎಲ್ಲಾದ್ರೂ ಕರಿತೀವಿ, ಆದ್ರೆ ಖೂಬ್ಸೂರತ್ ಅಂದ್ರೆ ವಿಶೇಷವಾದ ಬಣ್ಣ, ಅದಕ್ಕೆ ಖೂಬ್ಸೂರತ್ ಅಂತ ಕರಿತೀವಿ. ಇಲ್ಲಿ ಕಾಸ್ ಅಂದ್ರೆ ವಿಶೇಷವಾಗಿರ್ತದೆ. ಸಾತ್ ಕಹ, ಸಾತ್ ದಿನ, ಒಂದು ವಾರಕ್ಕೆ ಎಷ್ಟು ದಿನ? 7 ದಿನ. ಸಾತ್ ಅಂದ್ರೆ ಏನಪ್ಪ? 7 ದಿನ. ಸಾತ್ ದಿನ. ಕಿಲ್ಕಿಲಾನ, ಜೋರ್ಸೆ ಹಸ್ನ. ನಾವು ಎಲ್ಲಾ ಟೈಮಲ್ಲೂ ಜೋರಾಗಿ ನಗಲ್ಲ, ಎಲ್ಲಾ ಟೈಮಲ್ಲೂ ನಿಧಾನವಾಗಿ ನಗಲ್ಲ, ಎಲ್ಲಾ ಟೈಮಲ್ಲೂ ಸ್ಮೈಲ್ ಕೊಡಲ್ಲ, ಮುಗುಳು ನಗೆಯನ್ನ ಕೊಡಲ್ಲಲ್ವಾ? ಆ ಸಮಯಕ್ಕೆ ತಕ್ಕಂತೆ ನಗುನ ನಗ್ತಾ ಹೋಗ್ತೀವಿ. ಕಾನ, मुंह की काना, बुरी तरह हारना अथवा अनादृष्ट होना. पूरी तरह ಒಳ್ಳೆದು ಕೆಟ್ಟದ್ದು, हारना सोलु. अपनी दुर्दशा करना, ಕೆಲವು ಟೈಮಲ್ಲಿ ಹೇಳ್ತೀವಿ ನಮ್ಮ ನಸೀಬೆ ಸರಿಯಾಗಿಲ್ಲ. ಉಲ್ಲು ಬನಾನಾ, ಮೂರ್ಖ ಬನಾನಾ, ಕೆಲವೊಂದು ಟೈಮಲ್ಲಿ ನಾವು ಬೇರೆಯವ್ರನ್ನ ಮೂರ್ಖರನ್ನಾಗಿ ಮಾಡಕ್ ಹೋಗ್ತೀವಿ. ಅಂದ್ರೆ ಏನಪ್ಪ, ಕೆಲವು ಆಗದೇ ಇದ್ರೂ ಕೂಡ ಆಗುತ್ತೆ ಅಂತ ಸಾಧನೆಯನ್ನ ಮಾಡೋದಕ್ಕೆ ಹೋಗ್ತೀವಿ. ಜಾನ್ನೆ ಪಾಶ್ನ, ವಶಮೇ ಕರ್ನ, ವಶವನ್ನ ಪಡಿಸ್ಕೊಳ್ತಾರೆ. ಬನ್ನಿ ಪಾಠಕ್ಕೆ. ಅರಾಗೋಡ, ಎಂತ ಕುದುರೆ ನೋಡ್ತಾ ಇದೀವಿ ನಾವೀಗ? ಹಸಿರು ಕುದುರೆ. ಹಸಿರು ಬಣ್ಣ ಗೊತ್ತಲ್ಲ? ಸಂಕಲಿತ ಆಯ್ದು ಕೊಡಲಾಗಿದೆ. बच्चे बीरबल की चतुराई का परिचय प्राप्त कर सकते हैं, प्राप्त करते हैं. ಇಲ್ಲಿ ಅಕ್ಬರ್ ಅವ್ರ ಬೀರ್ಬಲ್ ಅನ್ನು ನೋಡ್ತಿದೀವಿ. ಯಾರ್ಯಾರನ್ನ ನೋಡ್ತೀವಪ್ಪ? ಫಸ್ಟ್ ನಾವು ಯಾರನ್ನ ನೋಡಿದ್ವಿ? ಬೀರ್ಬಲ್. ಯಾರು? ಬೀರ್ಬಲ್. ಬೀರ್ಬಲ್ ಯಾರು? ಬೀರ್ಬಲ್ ಯಾರು? ಅಕ್ಬರ್ ಯಾರು? ಬೀರ್ಬಲ್ ಯಾರು? ಅಕ್ಬರ್ ಯಾರು? ಅಕ್ಬರ್ ಯಾರು? ಅಕ್ಬರ, ಬೀರ್ಬಲ್. ನಾವು ಇಬ್ಬರನ್ನ ನೋಡ್ತೀವಿ ಪಾಠದಲ್ಲಿ. ಯಾರ್ಯಾರು ನೋಡ್ತಿದ್ದೀವಪ್ಪ? ಇಲ್ಲೊಂದು ಹಸಿರು ಕುದುರೆ ಪರಿಚಯ ಮಾಡ್ಕೊಳ್ತಾ ಇದೀವಿ. ಅಕ್ಬರ್ ಮತ್ತೆ ಬೀರ್ಬಲ್ ಅನ್ನು ನಾವು ಇಲ್ಲಿ ನೋಡ್ತಾ ಇದೀವಿ. ಅಕ್ಬರ್ ಯಾರು? ರಾಜ. ಬೀರ್ಬಲ್ ಯಾರು? ಮಂತ್ರಿ. ಈ ರಾಜ ಮತ್ತೆ ಮಂತ್ರಿಯ ಒಂದು ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದೀವಿ. ಈಗ ನಾವಿಲ್ಲಿ ಯಾರ ಚತುರಾಯಿ? ಬೀರ್ಬಲ್ ಕಿ ಚತುರಾಯಿ. ಚತುರಾಯಿ ಅಂದ್ರೇನು? ಬುದ್ಧಿವಂತಿಕೆ. ಪುಟ, ರಾಜನಿಗಿಂತ ಆಸ್ಥಾನದಲ್ಲಿರ್ತಕ್ಕಂಥ ಮಂತ್ರಿ ಬಹಳ ಬುದ್ಧಿವಂತ ಅಲ್ವಾ? ಎಲ್ಲದನ್ನು ಸಾಲ್ವ್ ಮಾಡೋಣ ಯಾರು? ಮಂತ್ರಿ. ಇಲ್ಲಿ ಬೀರ್ಬಲ್ನ ಚತುರಾಯಿ ಬುದ್ಧಿವಂತಿಕೆಯನ್ನು ನಾವಿಲ್ಲಿ ಪರೀಕ್ಷೆಯನ್ನ ಮಾಡ್ತಾ ಇದ್ದೀವಿ. ಒಂದಿನ, ಏಕಂದ್ರೇನು? ಒಂದಿನ बादशाह अकबर घोड़े पर शाही बाग में घूमने गए. उनके साथ मंत्री बीरबल थे. चारों ओर हरे भरे वृक्ष और हरी हरी घास देखकर अकबर बहुत खुश हुई. उन्हें लगा कि बगीचे में सैर करने के लिए घोड़े भी हरे रंग का ही होना चाहिए. ಕನಸುಗಳನ್ನೋದು, ಆಸೆಗಳನ್ನೋದು ಎಲ್ಲಿವರೆಗೂ ಇದೆ ಅಂತ ಗೊತ್ತಿಲ್ಲ. ಮನುಷ್ಯನಿಗೆ ಪ್ರತಿಯೊಬ್ಬನ ಕನಸು ಇರಬೇಕು, ಆಸೆಗಳಿರ್ಬೇಕು, ಅವು ಇತಿ ಮಿತಿ ಇರಬೇಕು. ಬಟ್ ಆಸೆ ಇದು ಸ್ವಲ್ಪ ಜಾಸ್ತಿ ಇದೆ. ಏನಪ್ಪ? ಮಿತಿ ಮೀರೋ ಲೆವೆಲ್ಗೆ ಆಸೆ ಇದೆ. ಇಲ್ಲಿ ಒಂದು ದಿನ ಬಾದಶಾ ಅಂದ್ರೆ ಯಾರಿಗೆ ಕರಿತೀವಿ ನಾವು? ರಾಜನ್ ಕರಿತೀವಿ. ಬೇಗಂ ಅಂತ ಯಾರಿಗೆ ಕರಿತೀವಿ? ರಾಣಿ ಕರಿತೀವಿ. ಬಾದಶಾ ಅಕ್ಬರ್. ಅಕ್ಬರ್ ಅಂದ್ರೆ ಯಾರು? ರಾಜ. ಗೋಡೆ ಪರ್ ಶಾಹಿ ಬಾಗ್ ಮೇ. ಅಕ್ಬರ್ ಯಾವಾಗಲೂ ಯಾವ್ದ್ರ ಮೇಲೆ ಓಡಾಡ್ತಿದ್ರು? ಮೆಲ್ಲಣದ ಮೇಲೆ ಓಡಾಡ್ತಿದ್ರ? ಎಲ್ಲಿ ಹೋದ್ರು ಕೂಡ ಅವ್ರ ಕುದುರೆಯನ್ನ. ಈಗಿನ ರಾಜರೆಲ್ಲ ಕಾರುಗಳನ್ನ, ಈಗಿನ ರಾಜಮಂತ್ರಿಗಳೆಲ್ಲ ಕಾರುಗಳನ್ನ ಬಳಕೆ ಮಾಡ್ತಾರೆ. ಅಂದಿನ ರಾಜರುಗಳೆಲ್ಲ ಕುದುರೆಯನ್ನ ಬಳಕೆ ಮಾಡ್ತಾ ಇದ್ರು. ಗೋಡೆ ಪರ್ ಶಾಹಿ ಬಾಗ್ ಮೇ ಘೂಮ್ನೆ ಗಯೆ. ನಾವು ಹೋದ್ರು ಕುದುರೆ ಮೇಲೆ. ಎಲ್ಲಿಗೆ ಹೋದ್ರು? ಉದ್ಯಾನವನಕ್ಕೆ ಹೋದ್ರು. ಶಾಹಿ ಬಾಗ್ ಅಂದ್ರೆ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ತೋಟ ಯಾವ್ದ್ರಿಂದ ಕಂಗೊಳಿಸ್ತಾ ಇದೆ? ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಮಗು, ನಾವ್ ಈ ಬಣ್ಣನ ನೋಡಿದ್ರೆ ಇದು ಹೇಗಿದೆ? ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಪುಟ, ಎಲ್ಲ ತೋಟ, ಹೊಲ, ಮನೆ, ಅಲ್ಲಿರ್ತಕ್ಕಂಥ ಜಾಗ ಎಲ್ಲ ಯಾವ್ದ್ರಿಂದ ಕಂಗೊಳಿಸ್ತಾ ಇದೆ ಮಗು? ಹಸಿರಿನಿಂದ. ನಾವು ಇದಕ್ಕೆ ಯಾವ ಬಣ್ಣವನ್ನ ಹಾಕಿದ್ದೀವಿ? ಹಸಿರು ಬಣ್ಣವನ್ನ ಹಾಕಲಾಗಿದೆ. ಉನ್ಕೆ ಸಾಥ್ ಮಂತ್ರಿ ಬೀರ್ಬಲ್ थे. ಅಕ್ಬರ್ ಎಲ್ಲಿಗೋ ಅಲ್ಲಿ ಬೀರ್ಬಲ್
ರಾಜ ಎಲ್ಲೋ, ಮಂತ್ರಿ ಅಲ್ಲೇ. ಮಂತ್ರಿ ಬೀರ್ಬಲ್ತೆ. ಈಗ ಒಂದು ದಿನ ತೋಟಕ್ಕೆ ಹೋಗಿದ್ದಾರೆ. ರಾಜ ಯಾವ್ದ್ರ ಮೇಲೆ ಹೋಗಿದ್ದಾರೆ? ಕುದುರೆ ಮೇಲೆ ಹೋಗಿದ್ದಾರೆ. ಅದೇ ಸಂದರ್ಭದಲ್ಲಿ ಮಂತ್ರಿನೂ ಕೂಡ ಅಲ್ಲೇ ಇದ್ದಾರೆ. चारों ओर हरे भरे वृक्ष, हरी हरी घास देखकर अकबर को बहुत खुश हुई. ನಾವು ಎಲ್ಲೋ ಒಂದು ಕಾಡಿಗೆ ತಗೊಂಡೋಗಿ ಎಲ್ಲಾ ಪ್ರಾಣಿಗಳನ್ನ ತೋರಿಸಿ ನಮ್ಗೆ ಏನಿಸುತ್ತೆ? ಬಹಳ ಖುಷಿ ಆಗುತ್ತೆ. ನಾವ್ ಇಲ್ಲೇ ಇದ್ಬಿಡ್ಬೇಕೇನೋ ಅನ್ಸುತ್ತೆ. ಏನನ್ಸುತ್ತಪ್ಪ? ನಾವ್ ಇಲ್ಲೇ ಯಾಕೆ ಅನ್ಸುತ್ತೆ ಅಂದ್ರೆ ನನ್ನಲ್ಲಿ ಅಂತ ಸಂತೋಷವನ್ನ ಚಾರೋವರ್ ಅಂದ್ರೆ ಸುತ್ತಲೂ ಕೂಡ ಯಾವುದರಿಂದ ಕಂಗೊಳಿಸ್ತಾ ಇದೆ? ಅರೇ ಬರೇ ಹಸಿರಿನಿಂದ, ವೃಕ್ಷ ಮರಗಳು, ಪೇಡ್ ಸಸಿ, ಮರ, ಗಿಡ, ಹೊಲ, ಅಲ್ಲಿರ್ತಕ್ಕಂಥ ಬೆಳೆಗಳೆಲ್ಲ ಏನ್ ಕಾಣಿಸ್ತಾ ಇದೆ? ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಅಂದ್ರೆ ಯಾವಾಗ್ಲೂ ಕೂಡ ನೀರನ್ನ ಹಾಕ್ತಾ ಇದ್ರೆ ಅಲ್ಲಿ ಹೇಗಿರುತ್ತೆ ಭೂಮಿ? ಹಸಿರಿನಿಂದ. ಈಗ ಮಳೆಗಾಲ ಆಗಿರೋದ್ರಿಂದ ಆ ಭೂಮಿ ಎಲ್ಲ ಹೇಗಿದೆಪ್ಪ? ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಹರಿ ಹರಿ ಘಾಸ್, ಆ ನೆಲದ ಮೇಲೆ ಎಂತ ಹುಲ್ಲಿದೆ? ಹಸಿರಿನಿಂದ ಕಂಗೊಳಿಸ್ತಕ್ಕಂಥ ಹುಲ್ಲು ಕೂಡ ಇದೆ. ದೇಖ್ಕರ್, ಅದು ನೋಡಿ ಯಾರು ಖುಷಿ ಆದ್ರು? ರಾಜ. ಖುಷಿಯ ವಿಲೋಮ ಶಬ್ದ ದುಃಖ. ಖುಷಿಯ ವಿಲೋಮ ಶಬ್ದ ಏನಪ್ಪ? ಬಹುತ್, ಬಹಳ ಖುಷಿ ಆಗ್ಬಿಟ್ಟು. उन्हें लगा कि बगीचे में सैर करने के लिए घोड़े का हरे रंग का ही होना चाहिए. ಈ ಉದ್ಯಾನವನನೆಲ್ಲ ನೋಡಿದ್ರಲ್ಲ, ನೋಡಿದ್ಮೇಲೆ ಅವ್ರಿಗೆ ಏನ್ ಕನಸು ಬಿಡ್ತು? ಎಲ್ಲ ಹಸಿರಿದೆ, ಮತ್ ಇನ್ನೊಂದು ಏನ್ ಹಸಿರ್ಬೇಕಿತ್ತು? ನನ್ನ ಕುದುರೆನೂ ಹಸಿರಾಗಿದ್ರೆ ಹೆಂಗಿತ್ತು ಅಂತ ಯೋಚನೆ ಮಾಡಿದ್ರು. ಯಾರು ಯೋಚನೆ ಮಾಡಿದ್ದು? ರಾಜ ಯೋಚನೆ ಮಾಡಿದ್ರು. ಆಮೇಲೆ ಉನ್ನೋನೆ ಬೀರ್ಬಲ್ ಸೇ ಕಹಾ, ರಾಜ ಹೇಳಿದ್ರು ಆ ಕುದುರೆಯಿಂದ ಕೆಳಗಿಳಿದ ತಕ್ಷಣ ಇದರಾವೋ, ಯಾರು ಕರೆದ್ರು? ಇದರಾವೋ ಅಂತ ಮಂತ್ರಿನ ಕರೆದ್ರು. ಕರೆದ್ಬಿಟ್ಟು ಏನ್ ಹೇಳಿದ್ರು ಮಂತ್ರಿಗೆ? ನೋಡೋಣ, बीरबल मुझे हरे रंग का घोड़ा चाहिए. तुम मुझे 7 दिन में हरे रंग का घोड़ा ला दो. यदि तुम हरे रंग का घोड़ा ना ला सके तो हमें अपनी मुश्किल मत दिखाओ. अकबर और बीरबल दोनों को यहाँ मालूम था कि हरे रंग का घोड़ा तो होती ही नहीं है, लेकिन अकबर को बीरबल की परीक्षा लेनी थी. उन्होंने बीरबल ने कहा, बीरबल ಹೇಳಿದ್ರು, बीरबल मुझे ನನಗೆ हरे रंग का घोड़ा चाहिए. ನನಗೆ ಯಾವ ಕುದುರೆ ತಂದು ಕೊಡು? ಹಸಿರು ಕುದುರೆ ತಂದು ಕೊಡು. तुम मुझे, ನೀನು, मुझे ನನಗೆ 7 दिन, ವಾರಕ್ಕೆ 7 ದಿನ ಇದೆ. ಆ 7 ದಿನಗಳಲ್ಲಿ ಹರೇ ರಂಗ ಘೋಡಾ ಲಾದೋ. ನನಗೆ ಎಂತ ಕೊಡ್ಬೇಕೇನೋ? ಯಾವ ಬಣ್ಣದ್ದು? ಹಸಿರು ಬಣ್ಣದ ಕುದುರೆ ತಂದು ಕೊಡು. यदि तुम हरे रंग का घोड़ा ना ला सके तो हमें अपनी ಶಕ್ಲ ಮುಖ ದಿಖಾವೋ. ಅಂತವರೆಗೂ ನೀನು ನನಗೆ ಹಸಿರು ಕುದುರೆ ತಂದು ಕೊಡೋದಕ್ಕಿಂತ ಮುಂಚೆ ನೀನು ಏನ್ ಮಾಡ್ಬೇಕು? ಮುಖ ತೋರಿಸ್ಕೊಡು. ಯಾವಾಗ ಮುಖ ತೋರಿಸ್ಬೇಕು ನೀನ್? ಹಾಗಾದ್ರೆ ಹಸಿರು ಕುದುರೆಯನ್ನ ತಂದು ಕೊಟ್ಟು ನಿನ್ನ ಮುಖ ತೋರಿಸ್ಬೇಕು ಅಂತ ಹೇಳಿ ರಾಜ ಏನ್ ಮಾಡಿದ? ಆಸ್ಥಾನದಿಂದ ಹೇಳಿದರೆ ಕಳಿಸಿದ ತಕ್ಷಣ, ರಾಜ ಕಳಿಸಿದ ತಕ್ಷಣ ಏನ್ ಮಾಡಿದ್ರು? ಹೊರಗಡೆ ಹೋಗ್ತಾರೆ. ಅಕ್ಬರ್ ಅವ್ರ ಬೀರ್ಬಲ್ ದೋನೋ ಕೋ ಯಹಾ ಮಾಲೂಮ್ ತಾ. ಅಕ್ಬರ್ಗೂ ಗೊತ್ತು, ಬೀರ್ಬಲ್ಗೂ ಗೊತ್ತು. ಏನ್ ಗೊತ್ತು? ಹಸಿರು ಕುದುರೆ ಇಲ್ಲ ಅಂತ ಗೊತ್ತು. ಹರಾ ರಂಗ ಕಾ ಘೋಡಾ ನಹಿ. ಇಲ್ಲದೆ ಇದ್ರೂ ಕೂಡ ಅವ್ರೇನಂತ ಹೇಳಿದ್ದಾರೆ? ಹರೇ ರಂಗ ಕಾ ಘೋಡಾ ಲಾನಾ ಸಕೆ ತೋ ಮುಖ್ಲು ನಹಿ ದಿಖಾವ್ ಅಂತ ಹೇಳಿದ್ದಾರೆ. ಶಕ್ಲ ಮತ್ ದಿಖಾವ್, ನೀನು ನಿನ್ನ ಮುಖನ ತೋರಿಸ್ಬೇಡ, ರೈಟ್ ಅಂತ ಹೇಳಿದ್ದಾರೆ. कि हरे रंग का तो होती ही नहीं, हरे रंग का घोड़ा होती ही नहीं. ಇದೆಯಾ ಹಸಿರು ಕುದುರೆ? होती ही नहीं, ಇಲ್ಲ. ಆದ್ರೂ ಕೂಡ लेकिन अकबर को बीरबल की परीक्षा लेनी थी. ಆದ್ರೂ ಕೂಡ ಅಕ್ಬರ್ ಬೀರ್ಬಲ್ಗೆ ಪರೀಕ್ಷೆಯನ್ನು ಮಾಡಿದ್ದಾರೆ. ಏನಂತ? ಹರೇ ರಂಗ का घोड़ा चाहिए. ನನಗೆ ಹಸಿರು ಕುದುರೆ
ಒಂದು ಚಿತ್ರ ನೋಡೋಣ. दरअसल इस प्रकार को अटपटे अटपटे सवाल करके वे चाहते थे कि बीरबल अपनी हार स्वीकार कर ले और कहे जहापहन. ಅಲ್ಲಿ ಯಾವ ಚಿಹ್ನೆಯನ್ನು ನೋಡಿದ್ವಿ ನಾವು ಇದನ್ನ? ಆಶ್ಚರ್ಯ ಸೂಚಕ ಚಿಹ್ನೆ. ಯಾವ ಚಿಹ್ನೆ? ಆಶ್ಚರ್ಯ ಸೂಚಕ ಚಿಹ್ನೆಯನ್ನು ನೋಡ್ತಿದ್ವಿ. मैं हार गया मगर बीरबल भी अपनी जैसे ये कीते. बीरबल हार स्वीकार सवाल का सटीक उत्तर देते थे कि बादशाह अकबर को मुंह की कहानी पड़ती थी. दरअसल ಆದರೆ इस प्रकार ಈ ಪ್ರಕಾರವಾಗಿ ಅಟ್ಪಟೆ ಸವಾಲ್ करके वे चाहते थे. ಈ ಪ್ರಕಾರವಾಗಿ ಒಂದು ಪರೀಕ್ಷೆಯನ್ನು ಒಡ್ಡಿದ್ವಿ. ಆದರೆ ಬೀರ್ಬಲ್ अपनी हार स्वीकार. ಬೀರ್ಬಲ್ ಯಾವಾಗಲೂ ಕೂಡ ಯಾವಾಗಲೂ ನಮಗೆ ಗೆಲ್ಲಬೇಕು ಅನ್ನೋದಿರುತ್ತೆ ಹೊರತು ಸೋಲ್ಬೇಕು ಅನ್ನೋದಿರಲ್ಲ. ಯಾರಿಗಾರು ಸೋಲ್ಬೇಕು ಅನ್ನೋದಿದೆಯಾ? ಹಾರ್ ಸ್ವೀಕಾರ. ಯಾವಾಗಲೂ ನಮ್ಮ ಸೋಲನ್ನು ಒಪ್ಕೊಳ್ಳಲ್ಲ, ಗೆಲುವನ್ನು ಒಪ್ಕೊಳ್ಳೋಕೆ ಇಷ್ಟಪಡ್ತೀವಿ. करले कहे जहापहन राजा आश्चर्य मैं हार गया मगर बीरबल भी अपने जैसी ये कीते. ಯೋಚನೆ ಮಾಡಿದ್ರು. बीरबल हार स्वीकार का सटीक उत्तर देते थे. ಪಟ್ಟಂತ ಉತ್ತರವನ್ನ ಕೊಟ್ಟರು. ಬಾದಶಾ ಅಕ್ಬರ್ ಕೋ ಮುಹ್ ಕಿ ಕಹಾನಿ ಪಡ್ತಿ ಥಿ. ಅಕ್ಬರ್ ಹೇಳಿದ್ರು, ಮುಹಕ್ ಕೊಡ್ದಂಗೆ ಹೇಳ್ಬಿಟ್ಟು ಕಳಿಸಿದ್ರು. ನಾವು ಈ ಚಿತ್ರವನ್ನು ನೋಡೋಣ. ಅಕ್ಬರ್ ಏನ್ ಮಾಡಿದಾರಪ್ಪ, ಈ ಒಂದು ಚೇರ್ ಮೇಲೆ, ಚೇರಪ್ಪ ಗದ್ದಿಗೆ ಅಂತ ಹೇಳ್ತೀವಿ, ಈ ಚೇರ್ ಮೇಲೆ ಸಿಂಹಾಸನ ಮೇಲೆ ಕೂತಿದ್ದಾರೆ. ಆದ್ರೆ ಇಲ್ಲಿ ಇರ್ತಕ್ಕಂಥವ್ರು ಯಾರು? ಮಂತ್ರಿ ಬೀರ್ಬಲ್. ಕೂತಿರೋರು ಯಾರು? ಯಾವ್ದ್ರ ಮೇಲೆ ಕೂತಿದ್ದಾರೆ? ಸಿಂಹಾಸನದ ಮೇಲೆ ಕೂತಿರ್ತಕ್ಕಂಥ ಒಂದು ಚಿತ್ರವನ್ನು ನಾವು ನೋಡ್ತಾ ಇದ್ದೀವಿ. ಬೀರ್ಬಲ್ हरे रंग के घोड़े की खोज के बहाने 7 दिन तक इधर उधर घूमते रहे. ಬೀರ್ಬಲ್ ಗೊತ್ತು, ಆದ್ರೂ ಕೂಡ ಹಸಿರು ಕುದುರೆಯನ್ನ ನೋಡೋದಕ್ಕೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಇದರ್ ಸೆ ಉದರ್ ತಕ್, ಉದರ್ ಸೆ ಇದರ್ ತಕ್, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಡ್ಡಾಡ್ತದೆ. ಎಷ್ಟು ದಿನದವರೆಗೂ ಹುಡುಕಿದ್ರು? 7 ದಿನದಲ್ಲಿ. ಖೋಜ್ ಅಂದ್ರೇನು? ಸಂಶೋಧನೆ, ಹುಡುಕೋದು. ಸಾತ್ ಅಂತ ಸಾಪ್ತಾಹ ದಿನ ಅಂದ್ರೆ 7 ದಿನ. ಗುಂತೆ ಅಂದ್ರೆ ಓಡಾಡ್ತಾ ಇದ್ದಾರೆ. 8ನೇ ದಿನ, ವಾರದ 7 ದಿನ ಆದ್ಮೇಲೆ 8ನೇ ದಿನ ಎಲ್ಲಿಗೆ ಹಾಜರಾಗ್ಬೇಕು ಅವರು? 8वें दिन दरबार में हाजिर हुई और बादशाह से बोले जहापहन मुझे हरे रंग का घोड़ा मिल गया है. बादशाह को आश्चर्य हुआ. उन्होंने कहा जल्दी बताओ कहाँ है हरा घोड़ा? बीरबल ने कहा जहापहन घोड़ा तो आपको मिल जाएगा. मैंने बड़ी मुश्किल से उसे खोजा है मगर उसके मालिक ने 2 शर्तें रखी है. 8ನೇ ದಿನ ಅಂದ್ರೆ ವಾರದ 7 ದಿನಗಳ ಕಳೆದು 8ನೇ ದಿನಕ್ಕೆ ಎಲ್ಲಿಗೆ ಹಾಜರಾದ್ರು? ಆ ಸಿಂಹಾಸನ. वे दरबार में हाजिर हुई और बादशाह से बोली जहापहन मुझे हरे रंग का घोड़ा मिल गया है. 8ನೇ ದಿನ ಅಂದ್ರೆ 8ನೇ ದಿನ, ವಾರದ 7 ದಿನ ಕಳೆದು 8ನೇ ದಿನಕ್ಕೆ ಬಂದು दरबार में हाजिर हुई. आस्थानಕ್ಕೆ ಹಾಜರಾದರು. बादशाह से बोले, बादशाह ಅಂದ್ರೆ ಯಾರು? ರಾಜ. जहापहन संबोधನೆ ಮಾಡಿ ಆಶ್ಚರ್ಯದಿಂದ, मुझे हरे रंग का घोड़ा मिल गया है. ಏನ್ ಸಿಕ್ತು? ಹಸಿರು ಕುದುರೆ ಸಿಕ್ತು. बादशाह को ಆಶ್ಚರ್ಯ ಆಯಿತು. ಆಶ್ಚರ್ಯ हुआ. ಏನಾಯ್ತಪ್ಪ ರಾಜನಿಗೆ? ಆಶ್ಚರ್ಯ ಆಯ್ತು. उन्होंने कहा ಹೇಳು 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 ಜಲ್ದಿ ಬತಾओ कहाँ है हरे घोड़ा? ಏನಂತ ಕೇಳಿದಪ್ಪ?
ಆಶ್ಚರ್ಯ ಸಂಬೋಧನೆ ಮಾಡ್ತಕ್ಕಂಥ ಓಡು ಆಶ್ಚರ್ಯ घोड़ा तो आपके मिल जाएगा घोड़े कुದುರೆ ನಿಮಗೆ ಸಿಗಬೇಕು ಅಂದ್ರೆ मैंने बड़ी मुश्किल से उसे खोज गई ಬಹಳ ಕಷ್ಟಪಟ್ಟು ಕುದುರೆ ಹುಡುಕಿದ್ದೀನಿ ಯಾವನ್ನ ಹಸಿರು ಕುದುರೆನ मगर आदरे उसके मालिक को दो शर्त रखी है मालिक ಏನು ನೋಡಿದಾನೆ ಹಾಗಾದ್ರೆ ಮಾಲಿಕ ಅಂದ್ರೆ ಯಾರು ಮಾಲ್ಕಿನ್ ಅಂದ್ರೆ ಮಾಲಿಕ ಅಂದ್ರೆ ಮನೆ ಯಜಮಾನ ಮಾಲ್ಕಿನ್ ಅಂದ್ರೆ ಮನೆಯ ಯಜಮಾನ ಎಷ್ಟು ಷರತ್ತನ್ನ ಹೊರಟಿದ್ದಾರೆ ಹಾಗಾದ್ರೆ ಎರಡು ಏನನ್ನ ಷರತ್ತು ನೋಡಿದಾರೆ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಪಾಠ ನೋಡೋಣ ಎರಡು ಷರತ್ತಿದೆ बादशाह ने कहा क्या शरत है राजा का आश्चर्य ಆಗ್ಬಿಟ್ಟಿದೆ ಏನಾ ಷರತ್ತು ಅಂತ ಕೇಳ್ತಾನೆ पहली शर्त तो यह है कि घोड़े लेने के लिए आपको स्वयं जाना चाहिए घोड़ा लाने के लिए आपको स्वयं जाना चाहिए ಅಂದ್ರೆ ಕುದುರೆಯನ್ನ ಕೊಂಡ್ಕೋಬೇಕಾದ್ರೆ ಪಹಲಿ ಅಂದ್ರೇನ ಮೊದಲನೇ ಷರತ್ತು पहली शर्त ಏನಪ್ಪ ಮೊದಲನೇ ಷರತ್ತು घोड़े लाने के लिए आपको स्वयं जाना चाहिए कुದುರೆ ತಗೋಬೇಕು ಅಂತಂದ್ರೆ ಮಾಲೀಕ ಎರಡು ಷರತ್ತು ಹೊರಟಿದ್ದಾನೆ ಅದರಲ್ಲಿ ಮೊದಲನೇ ಷರತ್ತು ಏನಪ್ಪಾ ಅಂದ್ರೆ ರಾಜನೇ ಬರ್ಬೇಕಂತ ಎಲ್ಲಿಗೆ ಆ ಕುದುರೆನ ಕೊಂಡ್ಕೋಬೇಕಂತೆ ಇದು ಅಸಾಧಾರಣ ಏನಲ್ಲ ಮಾಮೂಲಿ ಹೋಗ್ಬಿಡ್ಬೋದು ತಗೊಂಡ್ ಬಂದ್ಬಿಡ್ಬೋದು ಸ್ವಯಂ ಅವರೇ ಹೋಗ್ಬೋದು ರಾಜ ಹೋಗ್ಬೋದು ಯಾ ತೋ ಬಡಿ ಆಸಾನ್ ಶರತ್ दूसरी शरत क्या है ಮೊದಲನೇ ಷರತ್ತಿನ ಇದೆ ಹಾಗಾಗಿ ಎರಡನೇ ಷರತ್ತು ಏನು ಅಂತ ಕೇಳಿದ್ರು ಯಾರು ಕೇಳಿದ್ರು ರಾಜ ಕೇಳಿದ್ರು ಯಾರೇ ಕೇಳಿದ್ರು ಮಂತ್ರಿ ಯಾರು घोड़ा ಕಾಸ್ ರಂಗ ಕಾ ಹೈ ಕುದುರೆ ಯಾವ ಬಣ್ಣದ್ದು ವಿಶೇಷವಾದದ್ದು ರಸ್ಸು ಅಂತ ತಕ್ಷಣ ವಿಶೇಷ ಅಲ್ವಾ इसलिए उसे लाने के दिन भी काशी है काशी होगा उसका मालिक आता है कि सप्ताह के दिनों के अलावा किसी भी दिन आकर उसे ले जाओ ವಿಶೇಷವಾದ ಕುದುರೆಯನ್ನ ತರೋದಕ್ಕೆ ಯಾವ ದಿನದಲ್ಲಿ ಹೋಗ್ಬೇಕು ವಿಶೇಷವಾದ ದಿನದಲ್ಲೇ ಹೋಗ್ಬೇಕಂತೆ ದಿನ ಬಿ ಕಾಶಿ ಹೋಗ ಈ ದಿನನೂ ಹೇಗಿರ್ಬೇಕು ವಿಶೇಷವಾಗಿರ್ಬೇಕು ಅಂತ ಹೇಳ್ತಾರೆ ಉಸ್ಕಾ ಮಾಲೀಕ ಆತ ಯಾರು ಹೇಳಿದಾನೆ ಯಾವ ಮಾಲೀಕ ಹಸಿರು ಕುದುರೆ ಮಾಲೀಕ ಹೇಳಿದ್ದಾರೆ ಸಪ್ತಾಹಕ್ಕೆ ದಿನಕ್ಕೆ ಅಲ್ಲವಾ ವಾರದ 7 ದಿನಗಳ ಅಲ್ಲದ ದಿನಗಳಲ್ಲಿ ಕಿಸಿ ಬಿ ದಿನ ಕರೆಸಲೇ ಜಾವೋ ವಾರಕ್ಕೆ ಎಷ್ಟು 8ನೇ ದಿನ ಬಂದ್ರೆ ಅದ್ಯಾವ ದಿನ ಇನ್ನೊಂದು ವಾರ ವಿಶೇಷವಾದ ಕುದುರೆಯನ್ನ ತೊರೆದು ವಿಶೇಷವಾದ ದಿನಗಳಲ್ಲೇ ಬರ್ಬೇಕಂತ ಅಂದ್ರೆ ಕುದುರೆ ಸಿಗ್ತಾ ವಾರಕ್ಕಿಲ್ಲದೆ 7 ದಿನ ಅಂತ ಗೊತ್ತಿತ್ತು ಆದ್ರೂ ಕೂಡ ಮಂತ್ರಿ ಏನ್ ಮಾಡ್ಬೇಕಿತ್ತು ಅಂದ್ರೆ ಈ ರಾಜನ ಆಸ್ಥಾನದಲ್ಲೇ ರಾಜನ ಎಲ್ಲಾ ಪ್ರಶ್ನೆಗೆ ಉತ್ತರವನ್ನ ಕೊಡ್ಬೇಕಿತ್ತು ಹಾಗಾಗಿ ಅವರು ಈ ರೀತಿ ಕೆಲಸವನ್ನ ದಿನದೇ ಜಾವೋ ವಿಶೇಷವಾದ ದಿನಗಳಲ್ಲೇ ಹೋಗಿ ನೀವು ಕುದುರೆ ತರಬೇಕಂತ ಎರಡನೇ ಷರತ್ತು ಹೇಳಿದ್ರು ಅಕ್ಬರ್ इसका मतलब समझ नहीं पाए और अकबर ಇದು ಅರ್ಥ ಆಗಲಿಲ್ಲ बीरबल के मुंह देखते रह गया बीरबल ने नोड़ी बीरबल ने हंसते हुए कहा जहां पहन अरे रंग का घोड़ा लाना तो उसकी शर्त भी मानी पड़ेगा ನಿಮಗೆ ಹಸಿರು ಕುದುರೆ ಬೇಕು ಅಂದ್ರೆ ಆ ಷರತ್ತುಗಳಿಗೆ ಒಪ್ಪಿದ್ರೆ ಮಾತ್ರ ಹಸಿರು ಕುದುರೆ ತಗೊಳ್ಳೋಕೆ ಸಾಧ್ಯ ಅಂತ ಹೇಳಿದ್ರು ಓದ್ಬಿಟ್ಟ ಬೇಗ हाँ शाही बाग में घूमने गए उनके साथ मंत्री बीरबल थे चारों और हरे भरे वृक्ष और हरी हरी घास देखकर उन्हें खुश हुई पापा खुश हुई बोला शब्द दुख
बगीचे में सैर करने के लिए घोड़ा भी हरे रंग का ही होना हरे रंग का ही हरे रंग का ही होना चाहिए ಅರೆ ಏನಪ್ಪ ಅರೆ ಏನು ಎದ್ದೇಳೋದನ್ನು ಮಾಡು ಕುತ್ಕೊಳಪ್ಪ उन्होंने बीरबल से कहा बीरबल मुझे हरे रंग का घोड़ा चाहिए 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 तुम मुझे 7 दिन में दो हरे रंग का घोड़ा दो यदि ಏನಮ್ಮ यदि तुम यदि 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 हरे रंग का घोड़ा ना ला सके ला सके तो हमें अपनी शक्ति शक्ति मत दिखाओ अकबर और बीरबल दोनों को को मालूम या कि हरे 5 ನಿಮಿಷ ಆದ್ಮೇಲೆ ಅದೇ ವಿಡಿಯೋ ಕಟ್ ಆಗುತ್ತೆ हरे रंग का घोड़ा तो होता ही रही है लेकिन अकबर को बीरबल की परीक्षा परीक्षा लेनी थी थी। केवल ಷರತ್ತುಗಳು ಯಾವ್ಯಾವು ಅಕ್ಬರ್ ಕಹಾ घूमने गए अकबर ಎಲ್ಲಿಗೆ ಹೋದ್ರು कहा घूमने गई कहा कहा अकबर कहा घूमने गई बादशाह अकबर कहा घूमने गई अकबर ಎಲ್ಲಿಗೆ ಹೋದ್ರು ಯಾವ ಉದ್ಯಾನವನ ತೋಟ ಬಗೀಚೆ अकबर क्यों खुश हुई अकबर क्या खुशी आयतो चारों करेक्ट हिंदी हिंदी चारों ओर अरे अरे हरे भरे चारों ओर हरे भरे और अहीनो वृक्ष और हरी 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 घास 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 देखकर अकबर बहुत खुश अकबर ने बीरबल को क्या लेने के लिए कहा अकबर बीरबल ಏನ್ ತರ ಕೇಳಿದ್ರು अकबर और बीरबल दोनों को क्यों मालूम था ಇಬ್ಬರಿಗೂ ಏನ್ ಗೊತ್ತಿತ್ತು बीरबल कितने दिनों तक घूमने गए बीरबल ಎಷ್ಟು ದಿನ ತನಕ ಓಡಾಡ್ತಿದ್ರು 7 ವಾರದಲ್ಲಿ 7 ದಿನಗಳು ಓಡಾಡಿ 8ನೇ ದಿನಕ್ಕೆ ಏನಾದಪ್ಪ ಆಸ್ಥಾನಕ್ಕೆ ಬಂದರು घोड़े के मालिक कितनी शर्त है दो शर्त ಈ ಕಡೆ ಗ್ರಾಮರಿ ಬನ್ನಿ ದಿನ್ಗೆ ವಿಲೋಮ ಶಬ್ದ दिन दिन विलोम शब्द रात विलोम शब्द ಏನಪ್ಪ ದಿನ್ಗೆ ರಾತ್ दिन दिन के विलोम शब्द बहुत कम ಕಡಿಮೆ बड़ा छोटा
आगे पीछे। मुहावरे कन्नड़ में अनुवाद कीजिए गृह कार्य के। हरी हरी घास देखकर अकबर को बहुत संतोष हुआ। अकबर हरी हरी घास देखकर अकबर को बहुत संतोष अथवा खुशी संतोष हुआ। गृह कार्य पर करने पर अकबर को बीरबल की परीक्षा लेनी थी। मुझे हरे रंग का घोड़ा मिल गया है। उसके मालिक ने 2 शर्तें रखी है। अकबर इसका मतलब समझ नहीं पाया।